ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಮೊದಲಿಗೆ ನಮ್ಮ ಸದ್ಗುರುಗಳಾದಂತಹ ಪಿತಮ್ಮ ಪತ್ರಿಜಿಯವರಿಗೆ, ನನಗೆ ಜ್ಞಾನವನ್ನು ನೀಡಿದಂತಹ ತಟಪತಿ ರಾಘವರಾವ್ ಮತ್ತು ರಾಜಲಕ್ಷ್ಮಿ ಅಮ್ಮನವರ ಪಾದ ಪದ್ಮಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಈ ಝೂಮ್ ನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ನಮ್ಮ ಕೂಡಲ ಸಂಗನ ಶರಣೆಯರಿಗೂ ಶರಣಾರ್ಥಿಗಳು. ವೈದ್ಯೋ ನಾರಾಯಣೋ ಹರಿ ಅಂತ ಕೊಟ್ಟರು ಟಾಪಿಕ್ ನನಗೆ. ನಾನ್ ಮೊನ್ನೆ ಎಲ್ಲೋ ನಮ್ಮ ವೆಂಕಟಪ್ಪ ಸರ್ ಒಂದು ಪುಸ್ತಕದಲ್ಲಿ ನೋಡಿದೆ, ಎಲ್ಲೋ ಒಂದು 4 ಲೈನೋ 5 ಲೈನೋ ಹೇಳಿದ್ರು ಪತ್ರಿಜಿಯವರು ಅಷ್ಟೇ. ವೈದ್ಯೋ ನಾರಾಯಣ ಹರಿ ಇದ್ರ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ, ಡಾಕ್ಟರ್ ಆಗಿರ್ತಕ್ಕಂಥವ್ರು ಇಲ್ಲಿ ಇವರ ರೋಗಿಗಳನ್ನ ಪ್ರೀತಿಯಿಂದ ನೋಡ್ಕೋಬೇಕು, ಅವ್ರು ಏನು ಅಂತ ಕೇಳ್ಬೇಕು, ಅವ್ರನ್ನ ಪ್ರೀತಿ ಮಾಡ್ಬೇಕು, ಪ್ರೀತಿಯಿಂದ ಅವ್ರನ್ನ ಮಾತಾಡಿಸ್ಬೇಕು. ಇಷ್ಟು ಮಾತ್ರ ಒಂದು 4 ಲೈನ್ ಓದ್ದೆ ನಾನು. ಅಂದ್ರೆ ಅಲ್ಲಿ ಡಾಕ್ಟರ್ ಆಗಿರ್ತಕ್ಕಂಥವ್ರು ಅಲ್ಲಿ ವೈದ್ಯರನ್ನ, ಅವರು ಕಾಯಿಲೆಯನ್ನ ಯಾವ ರೀತಿ ಮೇಲ್ ಮಾಡ್ತಾರೆ ಅಂದ್ರೆ, ಅವ್ರು ಔಷಧಿಯನ್ನ ಕೊಡುವುದರಿಂದ ಅಲ್ಲ ಕಾಯಿಲೆ ಮೇಲ್ ಮಾಡೋದವ್ರು, ಅವ್ರು ಆಡುವ ಮಾತುಗಳಿಂದ, ಅವ್ರು ತೋರಿಸುವ ಪ್ರೀತಿಯಿಂದ ಮಾತನಾಡ್ಬೇಕು ಡಾಕ್ಟರ್ಸು. ಕೆಲವು ಡಾಕ್ಟರ್ಸ್ ಇರ್ತಾರೆ, ಅಬ್ಬಬ್ಬ ಗದ್ರಿ 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 ಹಂಗ್ ಗದರ್ತಾ ಇರ್ತಾರೆ ಕೆಲವು ಡಾಕ್ಟರ್ಸು. ಇಲ್ಲಿ ಬೃಂದಾದೇವಿ ಅಂತ ಇದ್ರು ನಮ್ಮ ಗೌರಿಬಿದ್ನೂರಲ್ಲಿ, ಇಲ್ಲಿ ಇವರು ಪ್ರಸೂತಿ ಡಾಕ್ಟ್ರು. ಹಳ್ಳಿ ಜನ, ಪ್ರಸೂತಿ ಆದಾಗ ಸಹಜವಾಗಲ್ವಾ, ನೋವು ಸಹಜವಾಗಿ ಬರುತ್ತಲ್ಲ. ಆಯಂ ಮದ್ವೆ ಮಾಡ್ಕೊಂಡಿರ್ಲಿಲ್ಲ, ನೋಡಿ ಹೆಂಗಿರುತ್ತೆ ಇಲ್ಲಿ ಅಂತ. ಆಯಂ ಮದ್ವೆ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಆ ಕೋಪನೆಲ್ಲ ಇವ್ರ ಮೇಲೆ ತಿಳಿಸೋರು. ನೀನ್ ಯಾಕೆ ತಾಯಿ ಆಗ್ಬೇಕಾಗಿತ್ತು, ನಿನಗ್ ಜ್ಞಾನ ಇಲ್ವಾ ಅಂತ ಹಂಗೆ ಬೈಯೋಳು ಅಯ್ಯಮ್ಮ. ಅದಾ ನಾರಾಯಣ, ವೈದ್ಯೋ ನಾರಾಯಣ ಹರಿ ಅಂದ್ರೆ ಅದ ಸದ್ಗುಣ. ನೀನ್ ತಾಯಿ ಆಗಿಲ್ಲ ಅಂದ್ರೆ ತಾಯಿ ನಿನ್ಗೆ ಯಾಕೆ, ಅದ್ಯಾಕೆ ಅಸೂಯೆ? ಬಹಳಷ್ಟು ಜನ ಕಂಪ್ಲೇಂಟ್ ಹೇಳೋರು ನಮ್ಗಿಲ್ ಬಂದು, ಅಯ್ಯಮ್ಮ ಸರಿ ಇಲ್ಲ ಹಂಗೆ ಅಂತನ. ಹಂಗಲ್ಲ, ವೈದ್ಯರಾದವ್ರು ಅವ್ರಿಗೆ ಬಹಳ ಪ್ರೀತಿಯಿಂದ ನೋಡ್ಕೋಬೇಕು ಅಲ್ವಾ. ಹಂಗೆ ಪ್ರೀತಿಯಿಂದ ನೋಡ್ಕೊಳ್ಳೋದೇ ವೈದ್ಯೋ ನಾರಾಯಣ ಹರಿ. ಯಾಕಂದ್ರೆ ಇಲ್ಲಿ ವೈದ್ಯೋ ನಾರಾಯಣ ಹರಿ, ಈಗಿನ ಇದ್ರಲ್ಲಿ ಹಿಂದಿನ ಕಾಲದಲ್ಲಿ ಏನು ವೈದ್ಯರು ಇರ್ಲಿಲ್ಲ, ವೈದ್ಯ ಇರ್ಲಿಲ್ಲ, ಸತ್ತೋಗೋರು ಹಂಗೇನೇನೆ ಎಲ್ಲಾನು. ಎಷ್ಟೋ ಹೆಣ್ಮಕ್ಳು ಹೆರಿಗೆ ಆಗೋ ಸಮಯದಲ್ಲಿ ಸತ್ತೋಗಿದ್ದಾರೆ. ಬಹಳಷ್ಟು ಜನ 2ನೇ ಮದ್ವೆ 3ನೇ ಮದ್ವೆ ಮಾಡ್ಕೊಂಡಿರ್ತ ಗಂಡಸರಿಗೆ ಮೇನ್ ಕಾರಣ ಏನು, ಹೆರಿಗೆ ಸಮಯದಲ್ಲಿ ಹೆರಿಗೆ ಆಗ್ದಲೇನೆ, ಹೆರಿಗೆ ನೋವು ಇದಾಗ್ದಲೇ ಸತ್ತೋಗಿರ್ತಕ್ಕಂಥವ್ರು ಜಾಸ್ತಿ ಇದ್ರು ಅಲ್ವಾ. ಆದ್ರೆ ಈಗ ಈ ಆಧುನಿಕ ಯುಗದಲ್ಲಿ ವೈದ್ಯಕೀಯ ಬಹಳ ಮುಂದುವರೆದಿದೆ ಅಲ್ವಾ. ಅದಕ್ಕೆ ಇದು ವೈದ್ಯೋ ನಾರಾಯಣೋ ಹರಿ ಅಂದ್ರು. ಅಂದ್ರೆ ಒಬ್ಬ ಮನುಷ್ಯನ ಜೀವವನ್ನು ಕಾಪಾಡ್ತಕ್ಕಂಥವನು ಡಾಕ್ಟರ್, ವೈದ್ಯರು. ಅದಕ್ಕೆ ಅವನನ್ನ ಹರಿ, ದೇವರು ಅಂತ ಅಂದ್ರು. ಮರು ಜೀವ ಕೊಡ್ತಕ್ಕಂಥವನು, ಪ್ರಾಣವನ್ನ ಕಾಪಾಡ್ತಕ್ಕಂಥವನು. ಅದಕ್ಕೆ ಅವನನ್ನ ಏನಂದ್ರು, ನಾರಾಯಣೋ ಹರಿ ಅಂದ್ರೆ ಅವನು ದೇವರು, ದೇವರಿಗೆ ಸಮಾನ ಅಂತಂದ್ರು. ಇಲ್ಲಿ ಇದು ಬೇಸಿಕಲಿ ಪ್ರಾಪಂಚಿಕದಲ್ಲಿ ತೆಗೆದುಕೊಂಡಾಗ ವೈದ್ಯೋ ನಾರಾಯಣ ಹರಿ. ಇನ್ನು ವೈದ್ಯ ಯಾರು, ನಾರಾಯಣ ಯಾರು, ಹರಿ ಯಾರು ಅಲ್ವಾ. ವೈದ್ಯನೂ ನಾವೇ, ನಾರಾಯಣನೂ ನಾವೇ, ಹರಿನೂ ನಾವೇ. ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಿದ್ರೆ ಅಲ್ವಾ, ಇಲ್ಲಿ ವೈದ್ಯನೂ ಇಲ್ಲ, ನಾರಾಯಣನೂ ಇಲ್ಲ, ಹರಿನೂ ಇಲ್ಲ, ಎಲ್ಲವೂ ನಾವೇ ಆಗಿದ್ದೀವಿ ಅಲ್ವಾ. ನಮ್ಮ ಕಾಯಿಲೆಯನ್ನ ಸೃಷ್ಟಿ ಮಾಡ್ಕೊಳ್ಳೋರು ನಾವೇ, ವಾಸಿ ಮಾಡ್ಕೊಳ್ಳೋರು ನಾವೇ, ಎಲ್ಲ ನಮ್ಮ ಕೈಯಲ್ಲಿಯೇ ಇದೆ ಅಲ್ವಾ. ಇಲ್ಲಿ ವೈದ್ಯ ನಾರಾಯಣ ಹರಿ. ಇಲ್ಲಿ ಕಾಯಿಲೆ ಬಂದ್ರೆ ತಾನೇ ನಿನಗೆ ಡಾಕ್ಟರ್ ಬೇಕಾಗಿರೋದು. ಇಲ್ಲಿ ಕಾಯಿಲೆ ಬಂದ್ರೆ ಅಲ್ವಾ ನೀನ್ ನಾರಾಯಣ ಹರಿ ಅಂತ ಹೋಗ್ಬೇಕಾಗಿದ್ರೆ. ಅಲ್ಲಿ ಕಾಯಿಲೆನೇ ಬರ್ದಂಗಿದ್ರೆ ಅಲ್ವಾ. ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಟ್ರೀಟ್ಮೆಂಟ್ ಅಲ್ವಾ. ಮೊದಲೇ ಪ್ರಿಕಾಷನ್ ತಗೊಂಡ್ರೆ ನೀನು ಕಾಯಿಲೆನೇ ಬರಲ್ವಲ್ಲ. ಹೇಳಿದಾರಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇನ್ ಕಾಯಿಲೆ ಎಲ್ಲಿ ಬಂತು ನಿನಗೆ ಅಲ್ವಾ. ಇಲ್ಲಿ ಎಲ್ಲರೂ ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಲ್ಲರೂ ಇದನ್ನ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಪ್ರತಿಯೊಬ್ಬ ನಮ್ಮ ಭಾರತದ ಪ್ರಜೆಗೆ ಫಾಲೋ ಅಪ್ ಮಾಡಿದ್ದಾರೆ. ವೈದ್ಯ ಬೇಕೇ ಇಲ್ಲ, ವೈದ್ಯರ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಕಾಯಿಲೆ ಯಾಕೆ ಬರ್ತಾ ಇದೆ ಅಂದ್ರೆ, ನಮ್ಮ ಅಸ್ತವ್ಯಸ್ತ ಜೀವನ. ಯಾವಾಗ ಊಟ ಮಾಡ್ಬೇಕು ಅಂತ ಗೊತ್ತಿಲ್ಲ, ಎಷ್ಟು ಊಟ ಮಾಡ್ಬೇಕು ಅಂತ ಗೊತ್ತಿಲ್ಲ, ಏನ್ ಊಟ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಲ್ವಾ. ಈ ಗೊತ್ತಿಲ್ಲದೆ ಇರೋದಕ್ಕೋಸ್ಕರನೇ ಕಾಯಿಲೆಗಳು ಬರ್ತಾ ಇದೆ ಮೇಯ್ನು
ಅಲ್ವಾ? ಇದನ್ನ ಗೊತ್ತು ಮಾಡ್ಕೋಬೇಕು ಅಂದ್ರೆ ಏನ್ ಬರ್ಬೇಕು ನಮ್ಮಲ್ಲಿ? ಅರಿವು ಬರಬೇಕು. ಅರಿವು ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಒಂದಷ್ಟು ಸಮಯವನ್ನ ಮೀಸಲಾಗಿಡ್ಬೇಕು. ನಾವೇನ್ ಮಾಡ್ತಾ ಇದ್ದೀವಿ? ಫಾಸ್ಟ್ ಲೈಫ್. ಫಾಸ್ಟ್ ಲೈಫ್. ಆಫೀಸ್ಗೆ ಹೋಗ್ಬೇಕು ಅಂತಂದ್ರೆ ಏನು ಕಬ 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 ತಿನ್ನೋದು, ಅರ್ಜೆಂಟ್ ಆಗಿ ತಿನ್ನೋದು, ಅರ್ಜೆಂಟ್ ಆಗಿ ಬಾಕ್ಸ್ ಹಾಕೊಳ್ಳೋದು, ಅರ್ಜೆಂಟ್ ಆಗಿ ಹೋಗೋದು, ಎಲ್ಲ ಫಾಸ್ಟ್ ಆಗಿ ನಡೀತಾ ಇದೆ ಅಲ್ವಾ? ಇದು ನಿಲ್ಸ್ಬೇಕು. ನಾವೇನ್ ಮಾಡ್ಬೇಕು? ವ್ಯವಸ್ಥಿತವಾಗಿ ಟೈಮ್ ಅರೇಂಜ್ ಮಾಡ್ಕೋಬೇಕು. ಇಷ್ಟು ಸಮಯಕ್ಕೆ ನಾನು ಹೇಳ್ಬೇಕು, ಇಷ್ಟು ಸಮಯಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಇಷ್ಟು ಸಮಯಕ್ಕೆ ನಾನು ಸ್ನಾನ ಮಾಡ್ಬೇಕು, ಅದಕ್ಕೆ ನಾನು ಹೇಳ್ಬೇಕು, ಬೇಗ ಮಲಗಬೇಕು. ಇದು ಬಹಳ ಮುಖ್ಯ. ಬೇಗ ಮಲಗಿ ಬೇಗ ಎದ್ರೆ ಯಾವ ಕಾಯಿಲೆಯೂ ಇರುವುದಿಲ್ಲ, ಯಾವ ವೈದ್ಯನೂ ಬೇಕಾಗುವುದಿಲ್ಲ ನಮಗೆ. ಮಲಗುವುದು ಬೇಗ, ಹೇಳುವುದು ಬೇಗ ಹೇಳ್ಬೇಕು, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು. ಯೋಗವು ಕೂಡ ಬಹಳ ಮುಖ್ಯನೇ. ಧ್ಯಾನ ಎಷ್ಟು ಮುಖ್ಯನೋ ಯೋಗ ಕೂಡ ಅಷ್ಟೇ ಮುಖ್ಯ. ನೀನು ಯೋಗದಿಂದ ನಿನಗೆ ಕೂತ್ಕೊಳ್ಳೋದಿಕ್ಕೆ ಆಸನ ಜಯ ಆಗುತ್ತೆ. ಶರೀರ ಯೋಗ ಮಾಡುವುದರಿಂದ ಆಸನ ಜಯ ಆಗುತ್ತೆ. ಅದಕ್ಕೆ ಋಷಿಮುನಿಗಳು ಮೊದಲು ಯೋಗ ಮಾಡ್ತಾ ಇದ್ರು, ಯೋಗ ಮಾಡಿ ಧ್ಯಾನ ಮಾಡ್ತಾ ಇದ್ರು. ಯೋಗನ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಅಂದ್ರೆ ನಾವು ಆಸನ ಜಯ ಬೇಗ ಆಗುತ್ತೆ. ಆಸನ ಜಯ ಅಲ್ವಾ? ಆಸನ ಜಯ ಆಗದ ಹೊರತು ನಮಗೆ ಇಲ್ಲಿ ಧ್ಯಾನ ಕುದುರೋದಿಲ್ಲ. ಕೈ ದೇಹ ಸಹಕಾರ ಕೊಟ್ರೇನೆ ನಮಗೆ ಆಮೇಲೆ ನೆಕ್ಸ್ಟ್ ಪ್ರಾಣಾಯಾಮ ಮಾಡೋದು ನಾವು ಅಲ್ವಾ? ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಯಮ, ನಿಯಮ, ಅಷ್ಟಾಂಗ ಮಾರ್ಗದಲ್ಲಿ ಮೊದಲನೇದು ಯಾವುದು? ಆಸನ ಜಯ. ಆಸನ ಜಯ ಅಂದ್ರೆ ಒಂದ್ ಸಿಟ್ಟಿಂಗ್ ಅಲ್ಲಿ 4 ಗಂಟೆಗಳ ಕಾಲ, 3.5-4 ಗಂಟೆಗಳ ಕಾಲ ಕದಲ್ದಂಗೆ ಕುತ್ಕೋಬೇಕು. ಅದಕ್ಕೆ ದೇಹ ಕೂಡ ಸಹಕಾರ ಕೊಡ್ಬೇಕು. ಅದಕ್ಕೆ ದೇಹಕ್ಕೂ ಕೂಡ ಶಕ್ತಿ ಕೊಡ್ಬೇಕು. ನಾವು ದೇಹಕ್ಕೆ ಶಕ್ತಿ ಕೊಡೋದು ಅಂದ್ರೆ ಯೋಗಾಭ್ಯಾಸ ಅಲ್ವಾ? ಇನ್ನ ಪ್ರತ್ಯೇಕವಾದಂತಹ ಪ್ರಾಣಾಯಾಮದ ಅವಶ್ಯಕತೆ ಏನಿಲ್ಲ. ಧ್ಯಾನ ಮಾಡುವವರಿಗೆ ಪ್ರತ್ಯೇಕವಾದಂತಹ ಪ್ರಾಣಾಯಾಮದ ಅವಶ್ಯಕತೆ ಏನಿರುವುದಿಲ್ಲ. ಉಸಿರಾಟವನ್ನೇ ಸಹಜವಾಗಿ ಗಮನಿಸ್ತಾ ಇದ್ರೆ ಅಲ್ಲಿ ಪ್ರಾಣಾಯಾಮ ಆಗ್ತಾ ಇರುತ್ತೆ ಅಲ್ವಾ? ಇದಕ್ಕೆಲ್ಲ ಮುಖ್ಯ ಕಾರಣ ಕಾಯಿಲೆ ಬರುವುದಕ್ಕೆ ಏನು ಅಂದ್ರೆ ಉಸಿರು. ಉಸಿರ ಬಹಳ ಮುಖ್ಯ. ಉಸಿರಿಂದನೇ ನಮಗೆ ಎಲ್ಲಾ ಕಾಯಿಲೆಗಳು ಬರುವುದು. ಉಸಿರಾಟದ ಕ್ರಿಯೆ ಹೆಚ್ಚು ಹೆಚ್ಚು ಕಡಿಮೆ ಆಗ್ತಾ ಇರುತ್ತಲ್ವಾ? ಈ ಹೆಚ್ಚು ಕಡಿಮೆ ಆಗುವುದರಿಂದಲೇನೆ ನಮಗೆ ಈ ಕಾಯಿಲೆ ಬರುವುದು. ಉಸಿರಾಟದ ಹೆಚ್ಚು ಕಡಿಮೆ ಯಾವಾಗುತ್ತೆ? ಮನಸ್ಸಿನ ಮೇಲೆ ಪ್ರಭಾವ ಬೀರಿದಾಗ. ಮನಸ್ಸು ಯಾವಾಗ? ನೀನು ಉದ್ರೇಕಿತನಾದಾಗ, ಭಯಗೊಂಡಾಗ, ಆವೇಶಗೊಂಡಾಗ, ಪ್ರತಿಕ್ರಿಯೆ ತೋಡ್ಕೊಂಡಾಗ ಉಸಿರಾಟ ಜಾಸ್ತಿ ಆಗ್ತಾ ಇರುತ್ತೆ. ಅಲ್ಲಿಗೆ ಮನಸ್ಸು ಜಾಸ್ತಿ ಕೆಲಸ ಮಾಡ್ತಾ ಇದೆ ಅಲ್ವಾ? ಅದಕ್ಕೆ ಮನಸ್ಸಿಗೂ ಉಸಿರಿಗೂ ಬಹಳ ಹತ್ತಿರದ ನಂಟು. ಇದೆಲ್ಲವನ್ನು ನೀನು ಎರಡನ್ನ ಉಸಿರಾಟನ ಗಮನಿಸ್ತಾ ಇದೀಯಾ ಅಂದ್ರೆ ಅಲ್ಲಿಗೆ ಮನಸ್ಸಿಗೂ ಉಸಿರಿಗೂ ಸಂಬಂಧ ಇದೆ ಅಂದ್ರೆ, ನೀನು ಉಸಿರಾಟವನ್ನ ಈಕ್ವಲ್ ಮಾಡಿದೀಯಾ ಅಂದ್ರೆ ಆಗ ನಿನಗೆ ಮನಸ್ಸು ಒಂದು ಸ್ಥಿಮಿತದಲ್ಲಿರುತ್ತೆ ಅಲ್ವಾ? ನೋಡಿ, ಸಾಮಾನ್ಯವಾಗಿ ಏನು ಯೋಚನೆ ಇಲ್ದಂಗಿರೋರ್ಗೆ ಕಾಯಿಲೆ ಬರಲ್ಲ. ಏನು ಯೋಚನೆ ಇಲ್ದಂಗಿರೋರ್ ಕಾಯಿಲೆ ಬರಲ್ಲ. ಅವ್ರಿಗೆ ನೆಮ್ಮದಿಯಾಗಿರ್ತಾರೆ, ಅವರು ಆರಾಮಾಗಿರ್ತಾರೆ. ಯೋಚನೆ ಅಂದ್ರೇನು? ಯೋಚಿಸೋದು ಯಾವುದು? ಮನಸ್ಸು. ನಾವ್ ಯಾವಾಗ ಮನಸ್ಸಿಗೆ ಜಾಸ್ತಿ ಕೆಲಸ ಕೊಡ್ತಾ ಇರ್ತೀವೋ, ಮನಸ್ಸಿಗೆ ಒತ್ತಡ ಜಾಸ್ತಿ ಕೊಡ್ತಾ ಇರ್ತೀವೋ, ಆಗ ನಮ್ಗೆ ಕಾಯಿಲೆಗಳು ಬರ್ತಾ ಇರುತ್ತೆ. ಆಕ್ಚುಲಿ ಶುಗರು ಬರೋದು ಏನ್ರಿಂದ? ಶುಗರ್ ಬರೋದು ಏನೋ ಒಂದು ಬೇಸನ್ ಲಾಡು ಉಂಡೆ ತಿಂದ್ರೆ ಬರಲ್ಲ ಶುಗರು. ನಿನ್ನ ಆಲೋಚನಾ ರೀತಿಯಲ್ಲಿ ಏನಾದ್ರು ತಲೆಗೆ ಹಾಕೊಂಡು ಅಯ್ಯೋ ಹಿಂಗಾಯ್ತೆ ಅಯ್ಯೋ ಅಂತ ಆಲೋಚನೆ ಏನೋ ತೊಡಗಿಸ್ಕೊಂಡ್ರೆ ಶುಗರ್ ಬರುವುದು. ಸಕ್ಕರೆ ಕಾಯಿಲೆ ಬರೋದು ತಿನ್ನೋದ್ರಿಂದ ಬರೋದಲ್ಲ ಸಕ್ಕರೆ ಕಾಯಿಲೆ, ಆಲೋಚನೆಯಿಂದ ಬರುವುದು ಸಕ್ಕರೆ ಕಾಯಿಲೆ ಅಲ್ವಾ? ಈ ಸಕ್ಕರೆ ಕಾಯಿಲೆ ಆಲೋಚನೆಯಿಂದ ಏನ್ ಹೇಳ್ತಾರೆ ಡಾಕ್ಟರ್? ಏನ್ ಹೇಳ್ತಾರೆ? ಅದೇ ಏನ್ ಹೇಳ್ತಾರೆ? ಇಲ್ಲಿ ಓದಿ ಸಕ್ಕರೆ ಕಾಯಿಲೆ ಅವ್ರು ಹೋದ್ರೆ ಅವ್ರು ಟ್ರೀಟ್ಮೆಂಟ್ ಎಲ್ಲ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ನಿಮ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸಕ್ಕರೆ ಕಾಯಿಲೆ ನಗಬೇಕು, ನಗ್ತಾನೆ ಇರ್ಬೇಕು ಯಾವಾಗ್ಲೂ. ನಾನು ನಗ್ತಾನೆ ಇರ್ತೀನಪ್ಪ ಯಾವಾಗನು. ನಾನು ನಗ್ತಾ ಇರ್ತೀನಿ, ಕುಣಿತಾ ಇರ್ತೀನಿ, ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಅದಕ್ಕೆ ನಾನು ಆರಾಮಾಗಿದ್ದೀನಿ. ನಾನು ಎಲ್ಲಾರು ಹಂಗೆ ನಗಬೇಕು, ಕುಣಿಬೇಕು, ಡ್ಯಾನ್ಸ್ ಆಡ್ಬೇಕು. ಯಾರಾದ್ರೂ ಇರ್ಲಿ ಬಿಡಿ, ಯಾರಾದ್ರೂ ನೋಡ್ಲಿ ಬಿಡಿ, ಈ ಒಂದು ಮನಸ್ಸಿನ ಸ್ಥಿತಿಲಿ ಇಟ್ಕೊಂಡಿರ್ಬೇಕು ನಾವು. ಒಂದೇ ಅಲ್ಗೇನು ಭಯ ಇರಬಾರ್ದು ನಮ್ಗೆ. ಭಯ ಬಿಟ್ಬಿಡ್ಬೇಕು.
ಅಲ್ವಾ? ಬೇಕಾದಷ್ಟು ಕಾಯಿಲೆಗಳು ನಗುವುದರಿಂದ ಮೇಲಾಗುತ್ತದೆ. ನೋಡಿ, ಈ ಲಾಫಿಂಗ್ ಕ್ಲಾಸ್ಗೆ ಫಾರಿನ್ ಅಲ್ಲಿ ಎಲ್ಲನೂ ನಗೋದಿಕ್ಕೆ ದುಡ್ಡು ಕೊಟ್ಟು ಹೋಗ್ತಾರೆ. ನಗೋದಿಕ್ಕೆ ದುಡ್ಡು ಕೊಟ್ಟು ನಗಿಸ್ಬೇಕಲ್ಲಿ, ಅಲ್ವಾ? ನಗಿಸುವಂತ ಒಂದು ಸ್ನೇಹಿತ ನಮ್ಮ ಜೊತೆಲಿ ಇದ್ದಾನೆ ಅಂದ್ರೆ ಅವನೇ ಹರಿ, ಅವನೇ ಡಾಕ್ಟ್ರು. ನಗಿಸುವಂತ ಸ್ನೇಹಿತರು ನಮ್ ಸುತ್ತಮುತ್ತ ಇದ್ದಾರೆ ಅಂದ್ರೆ ಅವರೇ ಕಣ್ರಿ ಡಾಕ್ಟ್ರುಗಳು. ನಾನಂತೂ ನನ್ನ ಜೊತೆ ಇರೋ ಹುಡುಗರೆಲ್ಲನೂ ನಾನು ಮಾತನಾಡ್ತಾ ಇದ್ದೀನಿ ಅಂದ್ರೆ ಇರ್ಸ್ವಾಮಿ ಜೊತೆಗಿರು ಸ್ವಾಮಿ, ಬಾ ಸ್ವಾಮಿ ಜೊತೆಗಿರು ಸ್ವಾಮಿ, ಬಾ ಸ್ವಾಮಿ ಜೊತೆಗಿರು ಅಂತಾರೆ. ನಾನು ಅಷ್ಟು ನಗಿಸ್ತಾ ಇರ್ತೀನಿ ಎಲ್ಲಾರು, ಎಲ್ಲಾ ವಿಚಾರದಲ್ಲೂ. ಇವಾಗ ನಾನು ಸಂಭೋಗದಿಂದ ಸಮಾಧಿ ಅನ್ನೋ ಪುಸ್ತಕ ಓದ್ತಾ ಇದ್ದೆ ಇಷ್ಟೊತ್ತು. ನಾನು ಓಶೋ ಹೇಳ್ತಾ ಇದ್ರು, ನೀವು ಸಂಭೋಗದಿಂದ ಸಮಾಧಿಗೆ ಪುಸ್ತಕ ಓದ್ ಏನೋ ಅಶ್ಲೀಲ ಅನ್ಕೊಂಡಿದ್ದೀರಾ ಅದನ್ನ ನೀವು ಸೆಕ್ಸು ಅಂತಂದ್ರೆ, ಓಪನ್ ಆಗಿ ಮಾತಾಡಿ ಅಂತ ಹೇಳಿದಾರೆ ಅವರು. ಓಪನ್ ಆಗಿ ಮಾತಾಡಿದಾಗ ಮಾತ್ರ ಅದರದ್ದು ಅವ್ಯವಹಾರ, ಅತ್ಯಾಚಾರಗಳು ಅದು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಓಶೋ ಅವರು, ಅಲ್ವಾ? ಯಾವುದೇ ಒಂದು ವಿಚಾರವನ್ನ ಮುಕ್ತವಾಗಿ ಚರ್ಚೆ ಮಾಡಿ, ಅಲ್ವಾ? ಹಂಗೆ ನಗಿಸ್ತಾ ಇರ್ಬೇಕು, ನಗ್ತಾ ಇರ್ಬೇಕು. ಇದಕ್ಕೆ ಮೈನ್ ಔಷಧಿ ಆರೋಗ್ಯಕ್ಕೆ ನಗುವೇ. ನಗುದ್ರಿಂದ ಇರೋದನ್ನೇ. ಇವಾಗ ಮನೆಗೆ ಏನೋ ಹೆಂಡತಿ ಬೈತಾ ಇರ್ತಾಳೆ ಅನ್ಕೊಳ್ಳಿ, ಓಕೆ ಅಷ್ಟೇ, ಓಕೆ ಎಸ್ ಅಷ್ಟೇ. ಇದರಲ್ಲಿ ವೆರಿ ಸಿಂಪಲ್ ಇದು, ಅಲ್ವಾ? ಆದ್ರೆ ಇದೆಲ್ಲ ಬರ್ಬೇಕು ಅಂತಂದ್ರೆ ನಮ್ಗೆ ಫಸ್ಟ್ ನಮ್ಗೆ, ಯಾಕಂದ್ರೆ ಬೇಸ್ ಇಲ್ಲ ನಮ್ಗೆ, ಗುರುಕುಲ ಇಲ್ಲ. ಗುರುಕುಲದಲ್ಲಿ ಇದ್ರೆ ಎಲ್ಲ ಹೇಳ್ಕೊಡ್ತಿದ್ರು ನಮ್ಗೆ. ಗುರುಕುಲದಲ್ಲಿ ಅವ್ರೇನು ಅಲ್ಲಿ ಎಲ್ಲವನ್ನೂ ದಾಂಪತ್ಯ ಸುಖದಿಂದ ಹಿಡಿದು, ರಾಜ್ಯಭಾರ ಮಾಡುವುದರಿಂದ ಹಿಡಿದು, ಯುದ್ಧವನ್ನು ಮಾಡುವುದರಿಂದ ಹಿಡಿದು, ಆಧ್ಯಾತ್ಮಿಕ ವಿಚಾರಗಳು ಎಲ್ಲವನ್ನು ಗುರುಕುಲದಲ್ಲಿ ಪಾಠ ಮಾಡಿ ಕಳಿಸ್ತಾ ಇದ್ರು ನಮ್ಗೆ, ಅಲ್ವಾ? ಆ ರೀತಿ ಪಾಠ ಮಾಡಿ ಕಳಿಸ್ದಾಗ ಅಲ್ಲಿ ಬೇಸ್ ಇತ್ತು. ಅವಾಗ ಕಾಯಿಲೆಗಳು ಕಡಿಮೆ ಇತ್ತು, ಅವಾಗ ಕಾಯಿಲೆಗಳು ಇರ್ಲೇ ಇಲ್ಲ, ಕಾಯಿಲೆಗಳು ಬಹಳ ಕಡಿಮೆ ಇತ್ತು, ಅಲ್ವಾ? ಗುರುಕುಲಗಳು ಇಲ್ಲ, ಇವಾಗ ಸರಿಯಾದ ಶಿಕ್ಷಣ ಇಲ್ಲ. ವರ್ಷ ಏನ್ ಹೇಳ್ತಿದ್ದಾರೆ ಗೊತ್ತಾ? ಇಲ್ಲಿ ನೀವು ಸರಿಯಾದ ಶಿಕ್ಷಣ ಕೊಡಿ ಅಂತ ಹೇಳ್ತಾರೆ. ಒಂದು ಹೆಣ್ಣು ಗಂಡುವಿಗೆ ಈ ಲೈಂಗಿಕತೆಯ ಬಗ್ಗೆ ಶಿಕ್ಷಣ ಕೊಟ್ಟಾಗ ಅವ್ರು ಕೆಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಟ್ಟು ಹೋಗೋ ಅವಕಾಶಗಳು 90% ಇರಲ್ಲ ಅಂತ ಹೇಳ್ತಾರೆ. ಅವರಿಗೆ ಸರಿಯಾದ ಶಿಕ್ಷಣ ಇಲ್ಲದೆ ಕೊರತೆಯಿಂದನೇ ಅವರು ಕೆಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಓಶೋಲ್ಲಿ. ಸರಿಯಾದ ಶಿಕ್ಷಣ ಕೊಟ್ಟಾಗ ಎಲ್ಲವೂ ಆರೋಗ್ಯವಾಗೇ ಇರುತ್ತೆ. ಎಲ್ಲವುದಕ್ಕೂ ಶಿಕ್ಷಣ ಬಹಳ ಮುಖ್ಯ ಇಲ್ಲಿ. ಶಿಕ್ಷಣ ಕೊಟ್ರೇನೆ ಅದರಿಂದ ನಾವು ಮುಚ್ಚಿಟ್ಕೊಂತ ಇದೀವಿ ಅಂತ ಓಶೋ ಹೇಳ್ತಾ ಇದ್ದಾರೆ, ಅಲ್ವಾ? ಇಲ್ಲಿ ಅಂದ್ರೆ ಇಲ್ಲಿಗೆ ನಮ್ ಕಾಯಿಲೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಮನಸ್ಸಿನ ಆಲೋಚನಾ ವಿಧಾನ ಸರಿ ಇಲ್ಲದ ಕಾರಣ ಕಾಯಿಲೆ ಬರುತ್ತೆ. ಮನಸ್ಸನ್ನೇ ನೀನ್ ಸರಿ ಮಾಡ್ಕೊಂಡಿದ್ದೀಯಾ ಅಂತಂದ್ರೆ, ನಾನಂತೂ ಸರಿ ಮಾಡ್ಕೊಂಡಿದ್ದೀನಪ್ಪ ಧ್ಯಾನದಲ್ಲಿ, ಎಲ್ಲ ಸರಿ ಮಾಡ್ಕೊಂಡಿದ್ದೀನಿ. ಅದು ಯಾರು ಸರಿ ಮಾಡ್ಕೊಂತಿರೋ ಯಾರು ಬಿಡ್ತಿರೋ ಗೊತ್ತಿಲ್ಲ. ನಾನು ಧ್ಯಾನದಲ್ಲಿ ಸರಿ ಮಾಡ್ಕೊಂಡಿದ್ದೀನಿ. ನನಗೆ ರೋಗನೂ ಇಲ್ಲ, ನನ್ಗೆ ವೈದ್ಯನೂ ಬೇಕಿಲ್ಲ, ಹರಿನೂ ಬೇಕಿಲ್ಲ, ನಾರಾಯಣನೂ ಬೇಕಿಲ್ಲ ನನಗೆ. ಅಂದ್ರೆ ಇಲ್ಲಿ ಒಟ್ಟು ಪಾಯಿಂಟ್ ಹೇಳೋದು ಏನು ಅಂದ್ರೆ, ನೀವು ಧ್ಯಾನವನ್ನ ಸತತವಾದ ತೀವ್ರವಾದ ಧ್ಯಾನ ಸಾಧನೆಯನ್ನು ಮಾಡಿದಾಗ ವೈದ್ಯೋ ನಾರಾಯಣ ಹರಿ ಅಂತಕ್ಕಂಥ ಟಾಪಿಕ್ ಬರೋದೇ ಇಲ್ಲ. ವೈದ್ಯೋ ನಾರಾಯಣ ಅವ್ರ ಹತ್ರ ಹೋದ್ರಲ್ವೇ, ವೈದ್ಯ ಹತ್ರ ಹೋದ್ರಲ್ವೇ ನಾವು ಅಲ್ಗೆ, ವೈದ್ಯ ಹತ್ರ ಹೋಗ್ದಂಗೆ ಇದ್ರಿಂದ ಇಲ್ಲಿ ವೈದ್ಯೋ ನಾರಾಯಣ ಹರಿ ಅನ್ನೋದು ಎಲ್ಲಿ ಬಂತು, ಅಲ್ವಾ? ಅದಕ್ಕೋಸ್ಕರ ಧ್ಯಾನ ಕಲಿಬೇಕು, ಸತ್ಸಂಗಗಳಲ್ಲಿ ಭಾಗವಹಿಸ್ಬೇಕು, ಆಗ ಕಾಯಿಲೆ ಅನ್ನೋದು ಇರೋದೇ ಇಲ್ಲ, ಅಲ್ವಾ? ಅಲ್ಲೇನು ಕಾಯಿಲೆ ಇಲ್ವೇ ಇಲ್ಲ, ಮನುಷ್ಯನಿಗೆ ಏನ್ ಕಾಯಿಲೆನೂ ಇಲ್ವೇ ಇಲ್ಲ. ಅದೆಲ್ಲ ಮಾನಸಿಕ ಕಾಯಿಲೆ ಅಷ್ಟೇ. ನೋಡ್ರಿ, ಇದಕ್ಕೆ ಮಾನಸಿಕ ಕಾಯಿಲೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಒಂದ್ಸಾರಿ ಡಾಕ್ಟ್ರು ಯಾರೋ ಇಲ್ಲಿ ಒಬ್ರು ನಮ್ಮ ಕೊಡಗೇನಹಳ್ಳಿ ಪಕ್ಕದಲ್ಲಿ ಇದೆ, ಅಲ್ಗೂ ಆ ಡಾಕ್ಟರ್ ಹತ್ರ ಹೋದ್ರೇನೆ ನನ್ ಕಾಯಿಲೆ ಮೇಲಾಗೋದು, ಆ ಡಾಕ್ಟರ್ ಹತ್ರ ಹೋದ್ರೇನೆ ನನ್ ಕಾಯಿಲೆ ಮೇಲಾಗೋದು ಅಂತ ಪೇಷಂಟ್ ಹೇಳ್ತಾ ಇರ್ತಾರೆ. ನೋಡೋಣ ತಡಿ, ಏನಪ್ಪ ಹೋಗಪ್ಪ ಅಲ್ಲೇ ತಗೋ ಹೋಗಪ್ಪ ಇಂಜೆಕ್ಷನ್, ಅಲ್ಲಿ ಕೊಟ್ರು ಮೇಲಾಗಿಲ್ಲ ಸರ್, ನೀವೇ ಕೊಡ್ಬೇಕು, ನಿಮ್ ಕೈಯಿಂದಾನೇ ಮೇಲಾಗೋದು ಅಂದ್ರಂತೆ. ಅಲ್ಲಿ ನೋಡೋಣ ತಡಿ ಅಂತ ಅವ್ರು ಏನು ಕೊಡ್ಲಿಲ್ವಂತ, ಅಲ್ಲಿ ಡಿಸ್ಟಿಲ್ ವಾಟರ್ ಕೊಟ್ರಂತೆ ಇಂಜೆಕ್ಷನ್. ಅವ್ರಿಗೆ ಇಂಜೆಕ್ಷನ್ ಕೊಡ್ಲಿಲ್ಲ, ಡಿಸ್ಟಿಲ್ ವಾಟರ್ ಕೊಟ್ರು, ನನ್ ಮೇಲಾಯ್ತು ಕಾಯಿಲೆ ಏನಂತೆ. ಅಲ್ಲಿಗೆ ಯಾವುದು ಕಾಯಿಲೆ? ಮನಸ್ಸು. ಆ ಡಾಕ್ಟರ್ ಹತ್ರ ಹೋದ್ರೆ ನನಗೆ ಮೇಲಾಗುತ್ತೆ ಅಂತಕ್ಕಂಥ ಮೈಂಡ್ ಸೆಟ್, ಅಲ್ವಾ? ಇನ್ನು ಅವ್ರು ಕೊಡೋದು ಅದೇ ಅಲ್ವಾ, ಇಂಜೆಕ್ಷನ್ ಯಾವುದೋ ಏನೋ ಕೊಡ್ತಾರೆ ಇಂಜೆಕ್ಷನ್, ಜ್ವರಕ್ಕೆ ಯಾವ್ದು ಇಂಜೆಕ್ಷನ್ ಕೊಡ್ಬೇಕು, ಎಲ್ಲಾರು ಕೊಡೋದು ಒಂದೇ ಇಂಜೆಕ್ಷನ್ನೇ. ಅಲ್ಲಿ ನಮ್ಮ ಮೈಂಡ್ ಸೆಟ್ ಇದೆಯಲ್ವಾ, ಆ ಮೈಂಡ್ ಸೆಟ್ಟೇ ನಮಗೆ ರೋಗಗಳಿಗೆ ಕಾರಣ, ಅಲ್ವಾ? ಆ ಮೈಂಡ್ ಸೆಟ್ ಅಲ್ಲಿ ನೇನಿಲ್ಲ. ಅಲ್ಲಿ ಒಂದ್ಸತಿ ಒಬ್ಬನ್ಗೆ ಮರ ಹತ್ತಿದ್ನಂತೆ. ಮರ ಹತ್ತಿ ಅಲ್ಲಿ ನಾಗರಾವ್ ಇತ್ತಂತ ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲ ಅಲ್ಲಿ.
ನಾಗರಾವ್ ಕಚ್ಚಿಬಿಟ್ಟಿದೆ. ನಾಗರಾವ್ ಬಹಳ ಹೊತ್ತಾಗಿದೆ ನಾಗರಾವ್ ಕಚ್ಚಿ. ಸುಮ್ನೆ ಆರಾಮಾಗಿದ್ದಾನ ಅವನು. ನಾಗರಾವ್ ಕಚ್ಚಿ ಕೆಳಗಡೆ ಇಳಿದು ಬಂದಿದ್ದಾನೆ, ಮರ ಎಲ್ಲ ಇದ್ ಮಾಡಿ ಕೆಳಗಡೆ ತುಂಬಾ ಸಮಯ ಆಗೋದ್ಮೇಲೆ ಏನು ಆಗಿಲ್ಲ, ಆರಾಮಿದ್ದಾನ ಅವನು. ಆದ್ರೆ ಅಲ್ಲಿ ಮೇಲ್ ನೋಡ್ದ, ನಾಗರಾವು ಅಂತ ಕಾಣಿಸ್ತು. ಅವಾಗ ಅವನಿಗೆ ವಿಷ ಏರ್ತು. ನೋಡಿರ್ಲಿಲ್ಲ, ಅವನ್ ನೋಡಿರೋ ವಿಷ ಏರ್ಲೇ ಇಲ್ಲ ವಿಷ ಅವನಿಗಲ್ಲಿ. ಆ ನಾಗರಾವು ಅಂತ ನೋಡಿದಾಗ ನಾಗರಾವ್ ಕಚ್ಚಿದ್ದೆ ಅಂದ್ಕೊಂಡಾಗ ಅವನಿಗೆ ವಿಷ ಏರ್ತು. ನಡೆದಿರುವ ಘಟನೆ ಇದು. ಅಲ್ಲಿಗೆ ಎಲ್ಲವುದಕ್ಕೂ ಮೂಲ ಕಾರಣ ಏನಾಯ್ತು? ಮನಸ್ಸು ಮೂಲ ಕಾರಣ. ಈ ಮನಸ್ಸನ್ನ ನೀನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಯಾವ ಕಾಯಿಲೆನೂ ಬರಲ್ಲ, ಯಾವ ವೈದ್ಯನೂ ಬೇಕಾಗಿಲ್ಲ ಇಲ್ಲಿ. ಅದಕ್ಕೆ ನಮ್ಮ ಪತ್ರಿಜಿಯವರು ಇದೆಲ್ಲವನ್ನು ಕಂಡ್ಕೊಂಡು ಏನ್ ಹೇಳಿದ್ರು? ನೋ ಟ್ಯಾಬ್ಲೆಟ್ಸ್, ನೋ ಮೆಡಿಸನ್, ನೋ ಮೆಡಿಕೇಶನ್. ನೋ ಮೆಡಿಸನ್, ನೋ ಡಾಕ್ಟರ್, ನೋ ಮೆಡಿಕೇಶನ್. 18 ಸೂತ್ರಗಳಲ್ಲಿ ಇದು ಪ್ರಮುಖವಾದ ಸೂತ್ರ. ಧ್ಯಾನಿಯಾದವನು ಯಾವುದೇ ಡಾಕ್ಟ್ರು ವೈದ್ಯವನ್ನು ಹೋಗಬಾರದು. ಧ್ಯಾನದಲ್ಲೇ ಕಾಯಿಲೆ ಮೇಲ್ ಮಾಡ್ಕೋಬೇಕು ಅಂದಾಗ ಇನ್ ವೈದ್ಯೋ ನಾರಾಯಣ ಹರಿ ಅನ್ನೋದು ಇನ್ನೇನ್ರಿ ಬಂತು? ಬೇಸಿಕ್ ಹೇಳಿದಾರಲ್ರಿ ಅವರು, ಧ್ಯಾನದಿಂದ ಸಕಲ ರೋಗ ನಿವಾರಿಣಿ ಅಂತ ಹೇಳಿದ್ರು. ಇಲ್ಲಿ ಸಾರ್ ಹೇಳಿರೋದು ರೋಗದಿಂದ ಸಕಲ ರೋಗ, ಧ್ಯಾನದಿಂದ ಸಕಲ ರೋಗ ನಿವಾರಣೆ ಅಂದ್ರೆ ನಿನ್ನ ಮನಸ್ಸೊಂದು ಶುದ್ಧವಾಯ್ತು ಅಂತಂದ್ರೆ ಆಗ ಊಟ ಮಾಡುವುದಾಗ್ಲಿ, ತಿಂಡಿ ತಿನ್ನೋದಾಗ್ಲಿ, ಏನಾಗ್ಲಿ ಎಲ್ಲವನ್ನು ಸಮನಾಗಿರುತ್ತೆ. ಮನಸ್ಸು ಸಮನಾಗಿಟ್ಟಿರುತ್ತೆ, ಕಾಯಿಲೆ ಬರುವುದಿಲ್ಲ. ಅದು ಒಂದು. ಇಲ್ಲಿ ನಾರಾಯಣ ವೈದ್ಯೋ ನಾರಾಯಣ ಹರಿ ಅಂದ್ರೆ ನಮ್ಗೆ ವೈದ್ಯ ಯಾರು ಅಂದ್ರೆ ವಿಶ್ವಮಯ ಪ್ರಾಣಶಕ್ತಿಯೇ ನಮಗೆ ವೈದ್ಯ. ಯಾರು? ಕಾಸ್ಮಿಕ್ ಎನರ್ಜಿ ನಮಗೆ ವೈದ್ಯ. ಅವನೇ ಹರಿ, ಅವನೇ ನಾರಾಯಣ. ಆಧ್ಯಾತ್ಮಿಕದಲ್ಲಿ ಯಾರು? ಆ ವಿಶ್ವಮಯ ಪ್ರಾಣಶಕ್ತಿ. ವಿಶ್ವ ಎಲ್ಲ ಆವರಿಸ್ಕೊಂಡಿದ್ದಾನಲ್ಲ, ವಿಶ್ವಮಯ ಚೈತನ್ಯ, ಆ ಚೈತನ್ಯ ಸ್ವರೂಪ ಪರಮಾತ್ಮ, ಅವನ ಶಕ್ತಿಯೇ ವಿಶ್ವಮಯ ಪ್ರಾಣಶಕ್ತಿ. ಅವನೇ ನಮಗೆ ಡಾಕ್ಟ್ರು. ಅವನ್ ಕೊಡ್ತಕ್ಕಂಥ ಈ ವಿಶ್ವಮಯ ಪ್ರಾಣಶಕ್ತಿ ಇದೆಯೇ, ಅದೇ ನಮ್ಗೆ ವೈದ್ಯ, ಅದೇ ವೈದ್ಯಕೀಯ, ಅದೇ ನಮ್ಗೆ ನಡ್ತಕ್ಕಂಥದ್ದು ಅಲ್ವಾ? ಅಷ್ಟೇ. ಇಲ್ಲಿ ವೈದ್ಯೋ ನಾರಾಯಣ ಹರಿ ಅಂದ್ರೆ ಆ ಪರಮಾತ್ಮನಿಂದ ಬರುವಂತಹ ಒಂದು ವಿಶ್ವಮಯ ಪ್ರಾಣಶಕ್ತಿಯೇ ನಮಗೆ ಟ್ರೀಟ್ಮೆಂಟ್. ಅವನೇ ಹರಿ. ಇಲ್ಲೈತಲ್ಲ, ವೈದ್ಯೋ ನಾರಾಯಣ ಹರಿ. ವೈದ್ಯ ಯಾರು? ನಾರಾಯಣ. ನಾರಾಯಣ ಅಂದ್ರೆ ಯಾರು? ಹರಿ. ಹರಿ ಅಂದ್ರೆ ಯಾರು? ನಮ್ಮಲ್ಲಿರ್ತಕ್ಕಂಥ ಆತ್ಮ. ಆತ್ಮ ಅಂದ್ರೆ ಯಾರು? ಭಗವಂತ ಅಲ್ವಾ? ಆ ಭಗವಂತನಿಂದ ಶಕ್ತಿಯನ್ನು ಪಡೆಯಬೇಕಾದ್ರೆ ಇದೆ, ಆಲ್ರೆಡಿ ನಮ್ಮಲ್ಲಿ ಅನಂತವಾದ ಶಕ್ತಿ ಇದೆ, ಎಲ್ಲ ಇದೆ. ಅದೇನೋ ಕಾರಣಕ್ಕೆ ಪ್ರಪಂಚಕ್ಕೆ ಬಂದ್ಬಿಟ್ಟಿದೀವಿ, ಅದ್ ಮರ್ತೋಗ್ಬಿಟ್ಟಿದೀವಿ ಆ ಶಕ್ತಿಯನ್ನು ಪಡ್ಕೊಳ್ಳೋದನ್ನ. ಆ ಶಕ್ತಿಯನ್ನ ಪಡೆದುಕೊಳ್ಳುವ ವಿಧಾನವೇ ಧ್ಯಾನ ಅಲ್ವಾ? ಅದನ್ನು ಎಷ್ಟು ನೀವು ಭಗವಂತನ ಜೊತೆ ಇರ್ತೀರೋ ಅಷ್ಟು ನಮ್ಗೆ ಆ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಪ್ರವೇಶ ಮಾಡ್ತಾ ಇರುತ್ತೆ. ನೀವೇನೋ ಮಾಡೋ 1 ಗಂಟೆ ಧ್ಯಾನಕ್ಕೆಲ್ಲ ಬರಲ್ಲ ರೀ, ಅದೇನು ಸಾಧ್ಯ ಆಗಲ್ಲ. ಅದು ಏನೋ ನಾನು ಜೂಮಲ್ಲಿ ಕೂತ್ಕೊಂಡೆ 1 ಗಂಟೆ ಮಾಡಿದೆ ಧ್ಯಾನ, 11 ಗಂಟೆ ಮಾಡಿದೆ, ಅಲ್ಲೆಲ್ಲ ಸತತವಾದ ಪ್ರಯತ್ನ ಮಾಡ್ಬೇಕು, ತೀವ್ರವಾದ ಧ್ಯಾನ ಸಾಧನೆ ಮಾಡ್ಬೇಕು. ತೀವ್ರವಾದ ಧ್ಯಾನ ಸಾಧನೆ ಮಾಡಿದ್ರೆ ಅವ್ನು ಭಗವಂತನ ಇಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದು ಭಗವಂತ ನಮ್ ಕೈ ಸಿಕ್ಬೇಕಾದ್ರೆ ಅಲ್ವಾ? ಬಹುನಾಂ ಜನ್ಮವಾನ್ ಜ್ಞಾನವಾನ್ ಪ್ರಪದ್ಯತೆ ಅಂತ ಹೇಳಿದ್ದಾರೆ. ಯಾರು? ಪತ್ರಿಜಿಯವರು. ವಾಸುದೇವ ಸುದುರ್ಲಭ ಅಂತ ಹೇಳಿವ್ರೆ. ಆ ಧ್ಯಾನ ಮಾಡೋದು ಕಷ್ಟ ಅಂತ ಹೇಳಿದ್ದಾರೆ. ಎಷ್ಟೋ ಜನ್ಮಗಳು ಪುಣ್ಯ. ಬಹುನಾಂ ಜನ್ಮಾನಾಂ ಜ್ಞಾನವಾನ್ ಪ್ರಪದ್ಯತೆ. ಎಷ್ಟೋ ಜನ್ಮಗಳು ಕಳೆದ್ರೆ ಈ ಮಾರ್ಗಕ್ಕೆ ಬರ್ತೀವಿ ನಾವು. ಅದು ಬಹಳ ಕಷ್ಟ ಅಂತ ಹೇಳಿದ್ದಾರೆ ಪತ್ರಿಜಿ. ಹೆಂಗೇನೆ ಅಂದ್ರೆ ಈ ಮಾರ್ಗಕ್ಕೆ ಬಂದಿರೋರು ನೀವು 1 ಗಂಟೆನೇ ಧ್ಯಾನ ಮಾಡಿ, ಅರ್ಧ ಗಂಟೆನೇ ಧ್ಯಾನ ಮಾಡಿ, 2 ಗಂಟೆನೇ ಧ್ಯಾನ ಮಾಡಿ, ಈ ಧ್ಯಾನ ಮಾರ್ಗಕ್ಕೆ ಬಂದಿರೋರು ಎಷ್ಟೋ ಜನ್ಮಗಳನ್ನ, ಈ ಮನುಷ್ಯ ಜನ್ಮಗಳನ್ನ 400-500 ಜನ್ಮಗಳನ್ನ ದಾಟಿ ಬಂದವ್ರೆ. ಅದ್ರ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. 300 ಜನ್ಮ ದಾಟಿರೋರು ಇರ್ಬೋದು, 400 ಹತ್ರಕ್ಕೆ ಬಂದಿರೋರೇನೆ. ಯಾರೇನ್ ಕಡಿಮೆ ಅಲ್ಲ. ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಬಂದಷ್ಟು ಜನ ಇಲ್ಲಿ ಬರಲ್ಲ. ದೇವಸ್ಥಾನಕ್ಕೆ ನೋಡ್ರಿ ಲಕ್ಷಾಂತರ ಜನ ಇರ್ತಾರೆ. ಲಕ್ಷ ದೀಪೋತ್ಸವ ಮಾಡಿದ್ರೆ, ತೇರ್ ಮಾಡಿದ್ರೆ ಲಕ್ಷಾಂತರ ಜನ ಇರ್ತಾರೆ. ನಾವೆಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿ ಎಷ್ಟು ಜನ ಬರ್ತಾರೆ ಅಲ್ಲಿಗೆ? ಎಲ್ಲ 150 ಜನನೋ 200 ಜನನೋ ಬರ್ತಾರೆ.
ಅಂದ್ರೆ ಅವರೆಲ್ಲರೂ ಬಹುನಾಂ ಜನ್ಮವಾನ್ ಜ್ಞಾನವಾನ್ ಪ್ರಪದ್ಯತೆ, ಬಹು ಜನ್ಮಗಳಿಂದ ಅವರು ಈ ಜ್ಞಾನವನ್ನು ಪಡ್ಕೊಂಡು ಲವಶೇಷನ ಉಳಿದಿರ್ತಕ್ಕಂಥ ಜ್ಞಾನವನ್ನ ಸಂಪೂರ್ಣ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ಬಂದಿದ್ದಾರೆ. ಧ್ಯಾನ ಮಾಡೋರು ಅಂದ್ರೆ ಅಷ್ಟು ತಮಾಷೆ ಅನ್ಕೊಳಕ್ ಆಗಲ್ಲ. ಧ್ಯಾನಕ್ಕೆ ಬಂದಿದ್ದಾರೆ ಅಂದ್ರೆ ಎಷ್ಟಾದ್ರೂ ಧ್ಯಾನ ಮಾಡ್ಲಿ ಅವರು, ಏನಾದ್ರೂ ಇರ್ಲಿ, ಹೆಂಗಾದ್ರೂ ಆಲೋಚನೆಯಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಸ್ವಲ್ಪ ಲಾಭ ಇದ್ದೇ ಇರುತ್ತೆ, ನಷ್ಟ ಅಂತೂ ಆಗಲ್ಲ. ಆಲೋಚನೆ ಇದ್ರೂ ಕೂಡ ಲಾಭ ಇರುತ್ತೆ, ಎಷ್ಟೋ ಸ್ವಲ್ಪ ಲಾಭ ಇರುತ್ತೆ. ಆದ್ರೆ ಇದರಲ್ಲಿ ತೀವ್ರವಾಗಿ ತೊಡಗಿಸ್ಕೊಂಡು ತೀವ್ರವಾದ ಸಾಧನೆ ಮಾಡಿದ್ರೆ ಮಾತ್ರನೇ ಅಲ್ಲಿ ಆ ಐದ್ಯ ಯಾರು ಹರಿಯಿಂದ ಬರ್ತಕ್ಕಂಥ ವಿಶ್ವಮಯ ಪ್ರಾಣಶಕ್ತಿನ ತಗೊಂಡ್ರೆ ನಮ್ಗೆ ಕಾಯಿಲೆ ವಾಸಿ ಆಗೋದು. ಮತ್ತೆ ಎಲ್ಲರೂ ಕಾಯಿಲೆ ವಾಸಿ ಆಗೋದು ಕಷ್ಟ ಇದೆ. 8 ಗಂಟೆ ಮಾಡ್ಬೇಕು ಧ್ಯಾನ ಒಂದಿಂದ. ನೋಡ್ರಿ ಇವಾಗ 8 ಗಂಟೆ ಧ್ಯಾನ ಇಲ್ಲಿ ನೋಡ್ರಿ, ಇಲ್ಲಿ ನಾವು SLC PUC ನಲ್ಲಿ ಕಷ್ಟಪಟ್ಟು ಓದ್ಬೇಕು, ನಿದ್ದೆಗೆಡ್ಬೇಕು. SLC PUC ನಲ್ಲಿ ನಿದ್ದೆಗೆಟ್ಟು ಓದಿದ್ರೆ ಜೀವನ ಪರ್ಯಂತ ನಿದ್ದೆ ಹೋಗ್ಬೋದು. ಯಾಕೆ ಗೊತ್ತಾ? SLC ನಲ್ಲಿ ಹೆಚ್ಚು ಮಾರ್ಕ್ಸ್ ತೆಗೆದ್ರೇನೆ PUC ನೀವು ಪ್ರಮೋಟ್ ಆಗ್ಬೇಕಾದ್ರೆ. SLC ನಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಏನು ಆರ್ಟ್ಸ್ ಕೊಡ್ತಾರೆ, ಕಾಮರ್ಸ್ ಕೊಡ್ತಾರೆ, ಅಷ್ಟೇ, ಸೈನ್ಸ್ ಕೊಡಲ್ಲ. ನೀವು ಸೈನ್ಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಷ್ಟಪಟ್ಟು ಓದ್ಬೇಕು, ನಿದ್ದೆಗೆಟ್ಟು ಓದ್ಬೇಕು. SLC ನಲ್ಲಿ ಸೈನ್ಸ್ ತಗೊಂಡಿದ್ಯಾ, PUC ನಲ್ಲಿ ಸೈನ್ಸ್ ತಗೊಂಡಿದ್ಯಾ ಅಂದ್ರೆ ಅಲ್ಲಿ ಕಷ್ಟಪಟ್ಟು ನಿದ್ದೆಗೆಟ್ಟು ಓದಿದ್ರೆ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇನ್ನು ಉನ್ನತ ಅಧಿಕಾರಿ ಆಗ್ಬೋದು. ಅಲ್ಲೇನ ಫೇಲ್ ಆಗಿದೆಯಾ ಅಂದ್ರೆ ನೀನು ಕಂಪ್ನಿಗೆ ಹೋಗು, ಗಾರ್ಮೆಂಟ್ಸ್ಗೆ ಹೋಗು, ಹಗಲು ಕೆಲಸ ಮಾಡು, ರಾತ್ರಿ ಕೆಲಸ ಮಾಡು, ಜೀವನ ಪರ್ಯಂತ ನಿದ್ದೆಗೆಡಬೇಕು. SLC PUC ನಲ್ಲಿ ಏನಾದ್ರೂ ನಿದ್ದೆ ಹೋಗಿದೀಯಾ ಅಂದ್ರೆ ಜೀವನ ಪರ್ಯಂತ ನಿದ್ದೆ ಹೋಗ್ತಾನೇ ಇರ್ಬೇಕು. ನೀವು SLC PUC ನಲ್ಲಿ ನಿದ್ದೆಗೆಟ್ಟು ಓದಿದ್ಯಾ ಅಂದ್ರೆ ಜೀವನ ಪರ್ಯಂತ ಆರಾಮಾಗಿ ನಿದ್ದೆ ಹೋಗ್ಬೋದು ಅಲ್ವಾ? ಇಂಜಿನಿಯರ್ ಎಷ್ಟು ಒಂದು 5 ವರ್ಷ 6 ಗಂಟೆ 7 ಗಂಟೆ ಕೆಲಸ ಮಾಡ್ತಾರೆ, ಆರಾಮಾಗಿ ಬಂದು ಮಲಗುತ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು 6 ತಿಂಗಳ ಕಾಲ ನಿದ್ದೆಗೆಟ್ಟು 8 ಗಂಟೆ ಧ್ಯಾನ ಮಾಡಿದ್ದೀರಾ ಅಂದ್ರೆ ಇನ್ನು ನಿಮ್ಮ ಮಿಕ್ಕ ಆಯುಷ್ ಎಲ್ಲವನ್ನು ಸುಂದರವಾಗಿ ಕಳಿಬಹುದು, ನಗುನಗುತ್ತಾ ಕಳಿಬಹುದು. 6 ತಿಂಗಳ ಕಾಲ ಕಷ್ಟಪಡ್ಬೇಕು. ಯಾವ ರೀತಿಯಾಗಿ ಒಬ್ಬ ವಿದ್ಯಾರ್ಥಿ SLC PUC ನಲ್ಲಿ ನಿದ್ದೆಗೆಟ್ಟು ಕೆಲಸ ಮಾಡ್ತಾರೋ, ನೀವು 6 ತಿಂಗಳ ಕಾಲ ಸಮಯ ಏನ್ ನಿಮ್ ಜೀವನ 6 ತಿಂಗಳು ಪೂರ್ತಿ ಧ್ಯಾನಕ್ಕೆ ಮೀಸಲಿಡಬೇಕು. ಯಾವುದಕ್ಕೆ? ಪ್ರಾಪಂಚಿಕ ಕೆಲಸದಲ್ಲಿ ಮಾಡೋರು ಪ್ರಾಪಂಚಿಕ ಕೆಲಸ ಒಂದು 8 ಗಂಟೆ ಪ್ರಾಪಂಚಿಕ ಕೆಲಸ ಮಾಡ್ತಾರೆ ಅನ್ಕೊಳ್ಳಿ, ಅಷ್ಟೇ. 8 ಗಂಟೆ ಪ್ರಾಪಂಚಿಕ ಕೆಲಸ ಮಾಡ್ಬೇಕು, ಒಂದು 6 ಗಂಟೆ ನಿದ್ದೆ ಮಾಡ್ಬೇಕು, ಮಿಕ್ಕ ಸಮಯವೆಲ್ಲವನ್ನು ಧ್ಯಾನವನ್ನೇ ಮಾಡಬೇಕು. ಹಂಗ್ ಧ್ಯಾನ ಮಾಡಿದ್ರೆ 6 ತಿಂಗಳು ನೀವು ಧ್ಯಾನ ಮಾಡಿದ್ರೇನೆ ವಿಶ್ವಮಯ ಪ್ರಾಣಶಕ್ತಿ ಅಧಿಕವಾಗಿ ನಿನ್ನಲ್ಲಿ ಬರುವುದು. ಅಧಿಕವಾಗಿ ವಿಶ್ವಮಯ ಪ್ರಾಣಶಕ್ತಿ ಬಂದಾಗ ಆಮೇಲೆ ನೀನು 1 ಗಂಟೆ 2 ಗಂಟೆ ಧ್ಯಾನ ಮಾಡಿದ್ರು ಸಾಕು. ಅಲ್ಲಿ ತುಂಬಾ ತುಂಬ್ಕೊಬಿಟ್ಟಿರ್ತಾವ ನಿಮ್ಗೆ ಅಧಿಕವಾಗಿ. ಅದು ಮತ್ತೆ ಯಾಕೆ ದಿನ ಧ್ಯಾನ ಮಾಡ್ಬೇಕು ಅಂದ್ರೆ, ನಾವು ಪ್ರಾಪಂಚಿಕದಲ್ಲಿರೋದ್ರಿಂದ ಎಷ್ಟೋ ಪ್ರಾಪಂಚಿಕ ವಿಚಾರಗಳನ್ನ ಮಾತನಾಡ್ತಾ ಇರ್ತೀವಿ. ಏನ್ ಮಾತಾಡ್ಲೇಬಾರ್ದು ಅಂದ್ರೂ ಕೂಡ ಎಷ್ಟೋ ಕೆಲವು ಬೇಡವಾದ ವಿಚಾರಗಳನ್ನ ಮಾತಾಡ್ತಾ ಇರ್ತೀವಿ. ಆ ಬೇಡವಾದ ವಿಚಾರ ಮಾತಾಡಿದಾಗ ನಮ್ಮಲ್ಲಿರ್ತಕ್ಕಂಥ ವಿಶ್ವಮಯ ಪ್ರಾಣಶಕ್ತಿ ಲಯ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಡೈಲಿ ನಾವು ಧ್ಯಾನ ಮಾಡಬೇಕು. ಇಲ್ಲಿ ಯಾರಿವಾಗ 59 ಜನ ಇದ್ದೀರಾ, 59 ಜನನೂ ನೆಕ್ಸ್ಟ್ ನಾನು ಎಲ್ಲಾದ್ರೂ ಫಂಕ್ಷನ್ ಬಂದಾಗ ನಾವು 8 ಗಂಟೆ ಧ್ಯಾನ 8 ಗಂಟೆ ಒಂದು ಧ್ಯಾನ ಕೂತ್ಕೋಬೇಕು. ಬೆಳಗ್ಗೆ 4 ಗಂಟೆ ಸಾಯಂಕಾಲ 4 ಗಂಟೆ ಎಲ್ಲರೂ ಸತತವಾಗಿ ಕೂತ್ಕೋಬೇಕು. ಹಂಗೆ ಕೂತ್ಕೊಂಡ್ರೆ ಮಾತ್ರನೇ ನಿಮ್ ಸಾರ್ಥಕ ಆಗೋದು. ವೈದ್ಯ ನಾರಾಯಣ ರೀ, ವೈದ್ಯತ್ವಕ್ಕೆ ಹೋಗಂಗಿಲ್ಲ, ನೀನೇ ನಾರಾಯಣ, ನೀನೇ ವೈದ್ಯರ ಸಹವಾಸವೇ ಇಲ್ಲ, ವೈದ್ಯತ್ವಕ್ಕೆ ಹೋಗಂಗೇ ಇಲ್ಲ ಅಲ್ವಾ? ನೋಡಿ, ವೈದ್ಯ ನಾರಾಯಣ ರೀ ಟಾಪಿಕ್ ಎಲ್ಲಿಗೆ ಬಂತು? ನಾನೇನು ತಯಾರಾಗಿರ್ಲಿಲ್ಲ ಕಣ್ರಿ. ಇವತ್ತು ನನ್ನ ಮೇಡಮ್ ಅವ್ರ ಹತ್ರ ಹೇಳ್ದೆ, ನಾನೇನು ಓದ್ಲಿಲ್ಲಮ್ಮ, ಯಾವ ಪುಸ್ತಕನೂ ಓದಿಲ್ಲ. ಈ ಕ್ಷಣದಲ್ಲೂ ಕೂಡ ನಾನು ಏನು ಅನ್ಕೊಳ್ಳಿಲ್ಲ. ಅದನ್ನೇ ವರ್ತಮಾನದಲ್ಲಿ ಬದುಕಬೇಕು ಅನ್ನುವುದು ಇದನ್ನೇ ಅಲ್ವಾ? ಹಿಂದೆ ನಡೆದೋಗಿರೋ ಜ್ಞಾಪಕ ಮಾಡ್ಕೊಂಡ್ರೆ ಅದು ಏನಾಗುತ್ತೆ? ಅದು ಹಿಂದೆ ನಡೆದೋಗಿರೋದು ಕಂಡ್ರೆ ಭೀತಿ, ಹಿಂದೆ ನಡೆದೋಗಿರೋದು ನೋಡ್ಕೊಂಡ್ರೆ ಮುಂದೆ ಭಯ, ಹಿಂದೆ ನಡೆದೋಗಿರೋದು ಗೋಳು, ನೋವು, ಅಯ್ಯೋ ಹಿಂಗಾಗೋಯ್ತು. ಮುಂದೆ ಜ್ಞಾಪಕ ಮಾಡ್ಕೊಂಡ್ರೆ ಭಯ. ನಾನೇನು ಸತ್ಯ ಹೇಳ್ತಾ ಇದ್ದೀನಿ ಕಣ್ರಿ, ನಾನೇನು ಅನ್ಕೊಳ್ಳಿಲ್ಲ ಹಿಂಗ್ ಮಾತಾಡ್ಬೇಕು ಅಂತೇಳಿ. ಮೇಡಮ್ ರೇವತಿ ಮೇಡಮ್ ಹತ್ರನೇ ಹೇಳಿದೆ, ನಾನೇನು ರೆಡಿ ಆಗಿಲ್ಲಮ್ಮ ಅಂದೆ. ಬಿಡಿ ಸರ್ ಹೇಳ್ತಾರೆ ಬಿಡಿ ಸರ್ ಅಂತಂದ್ರು. ಅಲ್ಲಿ ಕೊಟ್ಟಿರೋದು 2 ಲೈನೇ ನಾನು ನೋಡಿದೆ. ವೈದ್ಯ ನಾರಾಯಣ ಪುಸ್ತಕದಲ್ಲಿ ವೈದ್ಯ ಆಗಿರ್ತಕ್ಕಂಥವನು ಈ ತರ ಟ್ರೀಟ್ ಮಾಡ್ಬೇಕು ಅಂತ. ಅದು ಲೌಕಿಕವಾದ ವೈದ್ಯ. ನಮ್ಗೆ ಯಾರು? ಆಧ್ಯಾತ್ಮಿಕದ ವೈದ್ಯ ಭಗವಂತ ಪರಮಾತ್ಮ ನಮ್ಗೆ ವೈದ್ಯ.
ಅಲ್ವಾ? ಪರಮಾತ್ಮ ಬ್ಯಾರೆ ಯಾರು ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಆತ್ಮ. ಆತ್ಮನೇ ನಮಗೆ ವೈದ್ಯ. ಆ ಆತ್ಮ ವೈದ್ಯ ಆಗ್ಬೇಕಾದ್ರೆ ರೋಗ ಯಾರು? ಮನಸ್ಸು. ಆತ್ಮ ವೈದ್ಯ, ರೋಗ ಯಾರು? ಮನಸ್ಸು. ಆ ಆತ್ಮ ಮೇಲೆ ಕೂತ್ಬಿಟ್ಟವನೆ, ಮನ್ಸಲ್ಲಿ ಕೂತ್ಕೊಂಡ್ಬಿಟ್ಟವನೆ ಯಾರು? ಆತ್ಮ. ಆದ್ರೆ ಮನಸ್ಸು ರೋಗಗ್ರಸ್ತವಾಗಿದೆ. ಅದು ಈ ಕಡೆಗೆ ಬರಕ್ ಆಗ್ತಾ ಇಲ್ಲ. ಆ ಮನಸ್ಸು ಅಂತಕ್ಕಂತಕ್ಕಂತ ಆ ರೋಗವನ್ನ ಆ ತೆಗೆದ್ಬಿಟ್ರೆ ಅವನೇನಾಗ್ತಾನ? ಅವನು ಆಗ ಅವನು ಆತ್ಮ ಆಗ್ತಾನೆ, ಆತ್ಮದರ್ಶನ ಆಗುತ್ತೆ. ಇದೇ ವೈದ್ಯೋ ನಾರಾಯಣ ಹರಿ ಅಂತಂದ್ರೆ ಇನ್ನೇನು ಇಲ್ಲ. ಅಷ್ಟೇ, ವೆರಿ ಸಿಂಪಲ್. ಇಲ್ಲಿ ಯಾರೇ ಏನೇ ಕ್ಲಾಸ್ ಮಾಡಿದ್ ಇಲ್ಲಿಗೆ ಬರ್ತಾರೆ? ಧ್ಯಾನಕ್ಕೆ ಬರ್ತಾರೆ. ಸುತ್ತಿ ಬಳಸಿ ಇವ್ರು ಕೂಡ ಹೇಳಿದ್ದಾರೆ, ಇವರು ವರ್ಷ ಕೂಡ ಹೇಳಿದ್ದಾರೆ, ಧ್ಯಾನ ಧ್ಯಾನ ಮಾಡಿದ್ರೇನೆ ಇದು ಸಂಭಾವನೆ ಸಮಾಜ ಪ್ರತಿಯಲ್ಲಿ ಅರಿವು ಬರೋದು, ಜಾಗೃತಿ ಬರೋದು. ಧ್ಯಾನ ಅಂದ್ರೆ ಬರೀ ಕಣ್ಣು ಮುಚ್ಚಿ ಮಾಡುವುದೇ ಧ್ಯಾನ ಅಲ್ಲ, ಅರಿವು. ಧ್ಯಾನ ಅಂತಂದ್ರೆ ತಿಳುವಳಿಕೆ. ಕೆಲವೆಲ್ಲ ಧ್ಯಾನ ಮಾಡಿ ತಿಳ್ಕೊಬೇಕು ಅನ್ನೋದೇನಿಲ್ಲ, ಸಾಮಾನ್ಯವೂ ಕೂಡ ತಿಳ್ಕೊಬಹುದು ಅವೆಲ್ಲನೂ. ಧ್ಯಾನ ಮಾಡಿ ತಿಳ್ಕೊಬೇಕು ಅಂತಂದ್ರೆ ಆಧ್ಯಾತ್ಮಿಕವಾಗಿ ಉನ್ನತ ಉತ್ತುಂಗ ಶಿಖರಕ್ಕೆ ಹೋಗ್ಬೇಕು ಅಂತಂದ್ರೆ ಧ್ಯಾನ ಮಾಡಬೇಕು. ಕೆಲವು ವಿಚಾರಗಳು ಸಾಮಾನ್ಯವೇ ಗೊತ್ತಾಗುತ್ತೆ, ಜನಸಾಮಾನ್ಯರಲ್ಲೇ ಕೇಳಿ ಕೇಳಿ ತಿಳ್ಕೊಬೋದು ನಾವು. ಉನ್ನತ ಉತ್ತುಂಗಕ್ಕೆ ಹೋಗ್ಬೇಕು ಅಂತಂದ್ರೆ ನೀನು ಉತ್ತುಂಗವಾದಂತ ವ್ಯಕ್ತಿ ಆಗ್ಬೇಕು ಅಂತಂದ್ರೆ ನೀನು ನಿರೋಗಿ ನಿರೋಗಿ ಆಗ್ಬೇಕು ಅಂದ್ರೆ ರೋಗಿ ಅಲ್ದಂಗ ಆಗ್ಬೇಕು ಅಂತಂದ್ರೆ ಇಲ್ಲಿ ನೀನು ಯೋಗಿ ಆಗ್ಬೇಕು ಅಂತಂದ್ರೆ ರೋಗ ರೋಗಿ ಭೋಗಿ ಯೋಗಿ ಅಲ್ವಾ? ರೋಗಿ ಭೋಗಿ ಯೋಗಿ. ನೋಡಿ, ರೋಗಿನೂ ನಿದ್ದೆ ಹೋಗಲ್ಲ. ಟೈಮ ಇದೆಯಮ್ಮ? ತಗೊಳ್ಳಿ ಸರ್ ಪರವಾಗಿಲ್ಲ. ಹಾ, ಇದೆ 10 ನಿಮಿಷ ಮಾತಾಡ್ಬೋದು, ನೋ ಪ್ರಾಬ್ಲಮ್. ರೋಗಿ ಭೋಗಿ ಯೋಗಿ ಮೂವರು ನಿದ್ದೆ ಮಾಡಲ್ಲ. ರೋಗಿ ಭೋಗಿ ಯೋಗಿ. ರೋಗಿ ಯಾಕೆ ನಿದ್ದೆ ಮಾಡಲ್ಲ? ರೋಗಗಳಿಗೋಸ್ಕರ ನಿದ್ದೆ ಮಾಡಲ್ಲ. ಕೈಕಾಲು ನೋವು, ತಲೆನೋವು, ಸೊಂಟ ನೋವು, ನಿದ್ದೆ ಬರಲ್ಲ. ಭೋಗಿ ರತಿ ಕಡೆ ತೊಡಸ್ಕೊಂಡೇ ಇರ್ತಾನೆ. ಅವ್ನು ಭೋಗ ಬರೀ ಅದರಲ್ಲೇ ತೊಡ್ಕೊಂಡಿರ್ತಾನೆ, ಬರೀ ಅದರಲ್ಲೇ ತಲ್ಲೀನಾಗೋಗಿರ್ತಾನೆ. ಯಾಕೆ? ಅವನಿಗೆ ಲೈಂಗಿಕತೆ ಬಗ್ಗೆ ಅರಿವಿಲ್ಲ. ಲೈಂಗಿಕತೆ ಅಂದ್ರೆ ಒಂದು ಗಂಡು ಹೆಣ್ಣು ಸೇರುವುದು ಅಂದ್ಕೊಂಡಿದ್ದಾನೆ ಅವನು, ಅದ್ರ ಅರ್ಥ ಗೊತ್ತಿಲ್ಲ ಅವನು. ಅದನ್ನೇ ಏನೋ ದೊಡ್ಡದಾಗ ಅದೇ ಆಸೆ ಅಂದ್ಕೊಂಡು ಅದರಲ್ಲೇ ಕಾಲ ಆಗ್ತಾ ಇರ್ತಾನೆ. ಭೋಗಿ ನಿದ್ದೆ ಅದ್ರಲ್ಲಿ ನಿದ್ದೆಗೆಡ್ತಾ ಇರ್ತಾನೆ. ಯೋಗಿ ತನ್ಮಯತೆಯಿಂದ ಪರಮಾತ್ಮನ ಜೊತೆ ಇರ್ತಾನೆ. ಯೋಗಿ ಯಾವಾಗ್ಲೂನು ನಿದ್ದೆ ಮಾಡಲ್ಲ, ಅವನು ಸಾಕ್ಷಾತ್ ಪರಮಾತ್ಮನ ಜೊತೆ ಇರ್ತಾನೆ ಯಾವಾಗ್ಲೂನು. ನೋಡಿ, ಮೂವರು ನಿದ್ದೆ ಮಾಡಲ್ಲ. ಅದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಅಲ್ಲಿ ನಾವು ಯೋಗಿ ಆದಾಗ ರೋಗನೂ ಇಲ್ಲ, ಭೋಗನೂ ಇಲ್ಲ ಅಲ್ವಾ? ಇಲ್ಲಿ ಓಶೋ ರಜನೀಶ್ ಏನ್ ಹೇಳಿದ್ದಾರೆ ಅಂದ್ರೆ, ಒಬ್ಬ ಮನುಷ್ಯನಿಗೆ ಸುಖ ಸಿಗ್ತಕ್ಕಂಥದ್ದು ಸಂಭೋಗದಲ್ಲೇ, ಅದು ಬಿಟ್ಟು ಏನು ಸಿಕ್ಕಲ್ಲ. ಇಡೀ ವಿಶ್ವದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಹೆಣ್ಣು ಗಂಡು ಎಷ್ಟು ಜಗಳಾಡ್ದು ಏನಾದ್ರೂ ಆ ಒಂದು ಕ್ಷಣಿಕಾಲಕ್ಕೆ ಆಸೆಗೋಸ್ಕರನೇ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ತಿಳಿದಿರ್ತಕ್ಕಂಥ ವಿಚಾರನೇ ಅಲ್ವಾ? ಕ್ಷಣಕಾಲ ಆ ಆನಂದಕ್ಕೋಸ್ಕರ ಅವನು ಎಲ್ಲಾನು ಏನ್ ಜಗಳ ಆಗ್ಲಿ ಏನಾಗ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅಂದ್ರೆ ಈ ಪ್ರಪಂಚದಲ್ಲಿ ಅದ್ರ ಸಿಗ್ತಕ್ಕಂಥ ಸುಖ ಎಲ್ಲಿ ಇಲ್ಲ, ಇದು ವಾಸ್ತವ ಸಂಗತಿ. ಆದ್ರೆ ಒಂದು ಕ್ಷಣಕಾಲದಲ್ಲಿ ಸಿಗ್ತಕ್ಕಂಥದ್ದು ಸುಖ. ಆದ್ರೆ ಒಬ್ಬ ಯೋಗಿ ಆದವನು ಈ ಜನಸಾಮಾನ್ಯರು ಒಂದು ಕ್ಷಣಕಾಲ ಅನುಭವಿಸ್ತಕ್ಕಂಥ ಸುಖವನ್ನ 24 ಗಂಟೆಗಳ ಕಾಲನು ಅನುಭವಿಸ್ತಾ ಇರ್ತಾನೆ. ಯಾರು? ಯೋಗಿ 24 ಗಂಟೆನೂ ಅನುಭವಿಸ್ತಾ ಇರ್ತಾನೆ. ಇದು ಬೇಕು, ಇದು ಬೇಡ ಅಂತಲ್ಲ. ಇದನ್ನ ಮಾಡ್ಕೊಂಡು ಓಹೋ ಇಷ್ಟೇ ಅಲ್ಲ, ಇನ್ನೂ ಇದೆ, ಇಲ್ಲಿ ಇನ್ನೂ ಏನೋ ಇದೆ ಅಂತ ಆಗ ಯೋಗಿ ಆದವನು ಲೆಕ್ಕಾಕಿ ಒಂದು ಕ್ಷಣಕಾಲ ಅನುಭವಿಸ್ತಕ್ಕಂಥ ಸುಖವನ್ನ ಯೋಗಿ ಆದವನು 24 ಗಂಟೆನೂ ಅವ್ರು ಸಂಭೋಗ ಮಾಡಿದಾಗ ಏನ್ ಸುಖ ಉಣ್ತಾ ಇರ್ತಾರೆ, ಅದನ್ನು 24 ಗಂಟೆ ಅದೇ ಆನಂದದಲ್ಲಿರ್ತಾನೆ ಯೋಗಿ ಆದವನು. ಅದಕ್ಕೆ ಏನ್ ಹೇಳ್ದ ಅರ್ಜುನ? ತಪಸ್ವಿ ಅಧಿಕೋ ಯೋಗಿ, ಜ್ಞಾನಿಭ್ಯಪ್ಯೋ ಮತೋ ಅಧಿಕೋ ಯೋಗಿ, ಕರ್ಮಿಭ್ಯಾಶ್ಚೋ ಅಧಿಕೋ ಯೋಗಿ, ತಸ್ಮತ್ ಯೋಗಿ ಭವ ಅರ್ಜುನ ಅಂತ ಹೇಳ್ದ ಕೃಷ್ಣ ಭಗವದ್ಗೀತೆನಲ್ಲಿ. ಯೋಗಿ ಆಗಪ್ಪ ನೀನು ಅಂತ ಹೇಳ್ದ ಕೃಷ್ಣ. ಅದಕ್ಕೆ ನಾವು ಯೋಗಿಗಳಾಗಬೇಕು. ನೋಡಿ, ದೇವಸ್ಥಾನಗಳಲ್ಲಿ ಯಾರಾದ್ರೂ ಆಗ್ಲಿ ಏನು ಅಲ್ಲಿ ಏನ್ ಕೊಟ್ಟಿದಾರಲ್ಲಿ?
ನೀವು ಹಳೆಬೀಡು ಬೇಲೂರು ದೇವಸ್ಥಾನಗಳು ನೋಡಿರ್ಬೋದು. ಹಳೆಬೀಡು ಅಶ್ಲೀಲ ದೃಶ್ಯಗಳನ್ನೇ ಕೊಟ್ಟಿದಾರಲ್ಲ ಅಲ್ಲಿ, ಮುತ್ತು ಕೊಡೋದು, ತಬ್ಬು, ಇದನ್ನ ಯಾಕೆ? ಅಂತ ಪವಿತ್ರವಾದ ದೇವಸ್ಥಾನದಲ್ಲಿ ಹೊರಗಡೆ ಯಾಕೆ ಆ ಸೆಕ್ಸ್ ಹಾಕಿದ್ದಾರೆ ಅಂದ್ರೆ, ಈ ಕಾರಣ. ಒಬ್ಬ ಮನುಷ್ಯನಿಗೆ ಬೇಕಾಗಿರ್ಬೋದು ಇದರಿಂದನೇ ಆನಂದ ಸಿಕ್ಕೋದು, ಅದಕ್ಕೋಸ್ಕರ ಅಲ್ಲಿ ಹಾಕಿದ್ದಾರೆ. ಮತ್ ಯಾಕೆ ಹೊರಗಡೆ ಹಾಕಿದ್ರು? ಅಲ್ಲಿ ಯಾಕೆ ಹೊರಗಡೆ ಹಾಕುದು ಅಂದ್ರೆ, ನಿನ್ನ ಈ ಆಸೆಗಳನ್ನ, ಅಭಿಲಾಷೆಗಳನ್ನ ಹೊರಗಡೆನೆ ಇಟ್ಟು ಒಳಗಡೆಗೆ ಬಂದಾಗ ಯೋಗಿಯಾಗಿ ಬಾ ಅಂತಾನೆ ಅದನ್ನ ಹೊರಗಡೆನೆ ಇಟ್ರು ಅವನ್ನ. ನೀನ್ ದೇವಸ್ಥಾನದೊಳಗೆ ಒಳಗಡೆ ಹೋದಾಗ ಯೋಗಿ ಆಗ್ಬೇಕು, ಆ ಆಸೆಗಳನ್ನೆಲ್ಲ ಈ ಕಡೆನೆ ಇಡ್ಬೇಕು ಅನ್ನೋ ಕಾರಣದಿಂದ ಅಲ್ಲಿ ಆ ಚಿತ್ರಗಳನ್ನ ಮುದ್ರಣ ಮಾಡಿದ್ರು ಅವರು. ನೀನ್ ಒಳಗಡೆ ಹೋದಾಗ ಪವಿತ್ರನಾಗಿ ಹೋಗು, ಇಷ್ಟು ಅರ್ಥ ಇದೆ ಅಲ್ವಾ ಅಲ್ಲಿ ಕೆತ್ತಿರೋದು ಅಂತಂದ್ರೆ. ಹೊರಗಡೆನೆ ನಿನ್ ಕೆಟ್ಟ ಆಲೋಚನೆಗಳೆಲ್ಲವನ್ನು ಹೊರಗಡೆ ಬಿಡೋದಕ್ಕೆ ಸಿಂಬಲ್ ಕೊಟ್ರು, ಅಲ್ಲಿ ಸೂಚಿಸಿದ್ರು. ಅಲ್ಲಿ ಇದರಿಂದ ಹೌದಪ್ಪ, ಇದರಿಂದನೇ ಸುಖ ಇರೋದು, ನೀನ್ ಗೊತ್ತು, ಅದ್ ನೋಡಿ ಕಲಿ. ಆದ್ರೆ ದೇವ್ರ ಹತ್ರಕ್ಕೆ ಬಂದಾಗ ಅಂದ್ರೆ ಅದಕ್ಕಿಂತ ಅಧಿಕವಾದ ಸುಖ, ಅಧಿಕವಾದ ಆನಂದ ಒಳಗಡೆ ಇದೆ, ಅಲ್ಲಿ ದೇವಸ್ಥಾನದ ಒಳಗಡೆ ಇದೆ. ಅದಕ್ಕೋಸ್ಕರನೇ ನೀನು ಬರುವಾಗ ಅವೆಲ್ಲವನ್ನು ಈ ಕಡೆನೆ ಬಿಟ್ಟು ಒಳಗಡೆಗೆ ಬಾ ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ ಇವಾಗ? ವೈದ್ಯೋ ನಾರಾಯಣೋ ಹರಿ. ಇಲ್ಲಿ ವೈದ್ಯರ ಪ್ರಶ್ನೆನೇ ಇಲ್ಲ ನಮ್ಗೆ ಅಲ್ವಾ? ವೈದ್ಯರ ಪ್ರಶ್ನೆನೇ ಇಲ್ಲ ಇಲ್ಲಿ. ವೈದ್ಯ ಅನ್ನೋದು ನಾವೇ ವೈದ್ಯರು. ರೋಗನೇ ಇಲ್ಲ ಅಂದ್ಮೇಲೆ ನಮ್ಗೆ ವೈದ್ಯರ ಅವಶ್ಯಕತೆನೇ ಇಲ್ಲ. ಶ್ರೀಮನ್ ನಾರಾಯಣನೇ ನಾವು ಆಗಿದ್ದೀವಿ. ಅದನ್ನ ಪಡ್ಕೋಬೇಕು ಅಂತಂದ್ರೆ ಸಾಧನೆ ಮಾಡ್ಬೇಕು, ತುಂಬಾ ಸಾಧನೆ ಮಾಡ್ಬೇಕು. ಅಷ್ಟು ಸಾಧನೆ ಅಲ್ಲ, ಇದು ನಾನು ಒತ್ತಿ ಹೇಳ್ತಾ ಇದ್ದೀನಿ. ತುಂಬಾ ಸಾಧನೆ ಅಂತ ಹೇಳಿ ಏನೋ ಬಂದ್ವಿ ಅಲ್ಲಿ ನಿದ್ದೆ ಕೂತ್ಕೊಂಡು ನಿದ್ದೆ ಹೋಗ್ತಾ ಇರ್ತಾರೆ. ನಾನು ನೋಡಿದ್ ಬೇಕಾದಷ್ಟು ಜನ ಧ್ಯಾನದಲ್ಲಿ ನಿದ್ದೆ ಹೋಗ್ತಾ ಇರ್ತಾರೆ. ನಿದ್ದೆ ಹೋಗಕ್ ಅಲ್ಲಿಗೆ ಬರ್ಬೇಕಾ? ಮನೇಲೆ ಕೂತ್ಕೊಂಡು ನಿದ್ದೆ ಮಾಡ್ಬೋದಲ್ವಾ? ಹಂಗಲ್ಲ, ಕೆಲವರು ನಿದ್ದೆ ಪ್ರಸಾದದ ವೇಳೆಗೆ ಬರ್ತಾರೆ ಕೆಲವರು ಅಲ್ವಾ? ಅದಲ್ಲ ಅದು. ಅಲ್ಲಿ ನಿಜವಾಗಿ ಧ್ಯಾನ ಮಾಡುವವರು ನಿದ್ದೆಯನ್ನು ಕಳ್ಕೊಂಡು ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡಬೇಕು. ಏನೋ ಕಾಟಾಚಾರಕ್ಕೆ ಧ್ಯಾನ ಮಾಡಿದ್ರೆ ಕಾಟಾಚಾರದ ಲಾಭಗಳು ಬರ್ತವೆ. ಮತ್ತೆ ನೀವು ಕಾಟಾಚಾರಕ್ಕೆ ಧ್ಯಾನ ಮಾಡಿದ್ರೆ ಏನ್ ಮಾಡ್ಬೇಕು? ಮತ್ತೆ ಈ ಸೆಥೋಸ್ಕೋಪ್ ಹಾಕೊಂಡಿರ್ತಾರಲ್ಲ ಆ ಡಾಕ್ಟರ್ ಹತ್ರ ಹೋಗ್ಬೇಕು. ಸೆಥೋಸ್ಕೋಪ್ ಡಾಕ್ಟರ್ ಹತ್ರ ಹೋಗ್ಬೇಕು ಅಲ್ವಾ? ನೀನು ನಿಜವಾಗಿ ಧ್ಯಾನ ಮಾಡಿದ್ರೆ ಇಲ್ಲೇನ್ ಸೆಥೋಸ್ಕೋಪ್ ಹಾಕೊಂಡಿರೋ ಡಾಕ್ಟರ್ ಏನ್ ಬೇಕಿಲ್ಲ ನಿನಗೆ ನೀನೇ ವೈದ್ಯ. ನೀನೇ ವೈದ್ಯ. ಇಲ್ಲಿ ವೈದ್ಯೋ ನಾರಾಯಣ ಹರಿ ಅಂದ್ರೆ ನಾವೇ ವೈದ್ಯ, ನಾವೇ ನಾರಾಯಣ, ನಾವೇ ಹರಿ, ಎಲ್ಲವೂ ನಾವೇ. ದಿಸ್ ಈಸ್ ಟುಡೇ ಟಾಪಿಕ್, ವೈದ್ಯೋ ನಾರಾಯಣ ಹರಿ. ಥ್ಯಾಂಕ್ ಯು.